ಸ್ನೇಹಿತರೆ ನಮಸ್ತೆ. ಇವತ್ತಿನ ಒಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ನಿತಿನ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಯಾವ ರೀತಿ ಪ್ರಾಣಾಯಾಮ ನಮ್ಮ ದೇಹದ ಮೇಲೆ ಒಂದು ಉಪಯೋಗವನ್ನು ನೀಡ್ತಾ ಹೋಗುತ್ತೆ, ಒಂದು ಲಾಭವನ್ನು ಬೀರ್ತಾ ಹೋಗುತ್ತೆ, ಜೊತೆಗೆ ಈ ಒಂದು ಪ್ರಾಣಾಯಾಮ ಮಾಡೋದ್ರಿಂದ ನಮ್ಮಲ್ಲಿರುವಂತಹ ಚೇಂಜಸ್, ಅಂದರೆ ನಾವು ಏನು ಚೇಂಜಸ್ನ ನಾವು ಕಾಣ್ತಾ ಹೋಗ್ತೇವೆ, ಪ್ರಾಣಾಯಾಮ ಮಾಡೋದು ಯಾವ ವಯೋಮಿತಿಯವರಿಗೆ ಮಾತ್ರ ಸೀಮಿತ ಅನ್ನೋದರ ಸಂಪೂರ್ಣ ಮಾಹಿತಿಯನ್ನು ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ನೀವೇನಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಇಷ್ಟ ಆದರೆ ಈ ಒಂದು ವಿಡಿಯೋನ ಲೈಕ್ ಮಾಡ್ತಾ ಹೋಗಿ ಸ್ನೇಹಿತರೆ. ಬನ್ನಿ ವಿಡಿಯೋನ ಶುರು ಮಾಡಿ. ಏನು ಪ್ರಾಣಾಯಾಮ ಅಂತ ಹೇಳಿದರೆ, ಪ್ರಾಣಾಯಾಮ ಅಂತ ಹೇಳಿದರೆ ನಮ್ಮ ಪ್ರಾಣಶಕ್ತಿಯನ್ನು ಆ್ಯಕ್ಟಿವೇಟ್ ಮಾಡೋದು. ಪ್ರಾಣಾಯಾಮ ಹೆಸರಲ್ಲೇ ಇದೆ. ಪ್ರಾಣಾಯಾಮ ಮಾಡ್ತಿರುವಂತಹ ವ್ಯಕ್ತಿ ಗೊತ್ತಿಲ್ಲದೆ ತನ್ನ ಪ್ರಾಣಶಕ್ತಿಯನ್ನು ಆ್ಯಕ್ಟಿವೇಟ್ ಮಾಡ್ತಾ ಹೋಗ್ತಾನೆ. ಪ್ರಾಣಶಕ್ತಿಯನ್ನು ಜಾಗೃತ ಅವಸ್ಥೆ ತರುವಂತಹ ಒಂದು ಸ್ಥಿತಿಯನ್ನು ನಾವು ಪ್ರಾಣಾಯಾಮ ಅಂತ ನಾವು ಹೇಳಲಿಕ್ಕೆ ಸಾಧ್ಯ ಆಗುತ್ತೆ. ಈ ಒಂದು ಪ್ರಾಣಾಯಾಮ ಮಾಡೋದ್ರಿಂದ ನಮಗೆ ಏನು ಲಾಭ? ಪ್ರಾಣಾಯಾಮ ಮಾಡೋದ್ರಿಂದ ನಮಗೆ ರೆಸ್ಪಿರೇಟರಿ ಡಿಸಾರ್ಡರ್ಸ್ ಏನಿದೆ ಅಲ್ಲ, ಸಂಪೂರ್ಣವಾಗಿ ಕಡಿಮೆ ಆಗ್ತಾ ಬರುತ್ತೆ. ಬರದೇ ಇರೋ ಹಾಗೆ ಪ್ರಿವೆಂಟ್ ಮಾಡ್ತಾ ಬರುತ್ತೆ. ಇಫ್ ಇನ್ ಕೇಸ್ ಬಂದಿದೆ, ನಾವೇನು ಮಾಡೋದು? ಪ್ರಾಣಾಯಾಮ ಮಾಡಿ. ಪ್ರಾಣಾಯಾಮ ಮಾಡೋದ್ರಿಂದ ನಮಗೆ ರೆಸ್ಪಿರೇಟರಿ ಡಿಸಾರ್ಡರ್ಸ್ ಬಂದಿದ್ರೂ ಕೂಡ ಅದನ್ನ ರಿಕವರಿ ಮಾಡ್ಕೊಂಡಿರುವಂತಹ ಎಷ್ಟೋ ಉದಾಹರಣೆಗಳನ್ನು ನಾವು ಈಗಲೂ ಸಹ ನೋಡಲಿಕ್ಕೆ ಸಿಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಕೊಡೋದಾದರೆ, ಅಸ್ತಮಾ ಇರುವಂತಹ ಒಬ್ಬರು ಪೇಷಂಟ್ ಸಂಪೂರ್ಣವಾಗಿ ಕೇವಲ ಅಂದರೆ ಒಂದಿಷ್ಟು ಮೆಡಿಸಿನ್ನ ತಗೊಳ್ಳೋದ್ರ ಜೊತೆಗೆ ಅವರು ಪ್ರಾಣಾಯಾಮದ ಅಭ್ಯಾಸವನ್ನು ಸಹ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ತಾ ಬಂದರು. ಆಗ ಅವರು ಕ್ರಮೇಣ ಪ್ರಾಣಾಯಾಮದ ಮೂಲಕವೂ ಕೂಡ ಅವರು ತಮ್ಮ ಅಸ್ತಮದ ಒಂದು ಸಮಸ್ಯೆಯನ್ನು ಓವರ್ಕಮ್ ಮಾಡಿದಿರುವಂತಹ ಉದಾಹರಣೆಯನ್ನು ನಾವು ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ಇದು ಒಂದು ಉದಾಹರಣೆ ಅಷ್ಟೇ. ಈ ಥರ ಸುಮಾರು ಉದಾಹರಣೆಗಳು ನಮ್ಮ ಸುತ್ತಮುತ್ತಲು ನಡೀತಾ ಇರುತ್ತೆ ಸ್ನೇಹಿತರೆ. ಕೇವಲ ನಾವು ಪ್ರಾಣಾಯಾಮದ ಒಂದಿಷ್ಟು ಅಭ್ಯಾಸದಿಂದ ಎಷ್ಟೋ ಡಿಸಾರ್ಡರ್ಸ್ಗಳನ್ನು ನಾವು ಓವರ್ಕಮ್ ಮಾಡ್ತಾ ಬರ್ಬೋದು. ಅದರಲ್ಲೂ ರೆಸ್ಪಿರೇಟರಿಗಂತೂ ವಿಶೇಷವಾಗಿರುವಂತಹ ಲಾಭ ಈ ಒಂದು ಪ್ರಾಣಾಯಾಮದ ಅಭ್ಯಾಸ ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಒಂದು ಪ್ರಾಣಾಯಾಮದ ಅಭ್ಯಾಸ ಮಾಡೋದ್ರಿಂದ ಕೇವಲ ರೆಸ್ಪಿರೇಟರಿ ಅಷ್ಟೇ ಅಲ್ಲ, ನಮ್ಮಲ್ಲಿರುವಂತಹ ಆಮ್ಲಜನಕದ ಪ್ರಮಾಣ, ಅಂದರೆ ಆಕ್ಸಿಜನ್ ಲೆವೆಲ್ ಅನ್ನುವಂಥದ್ದು, ಬಾಡಿಯಲ್ಲಿರುವಂತಹ ಆಕ್ಸಿಜನ್ ಲೆವೆಲ್ ಅನ್ನುವಂಥದ್ದು ಜಾಸ್ತಿ ಆಗ್ತಾ ಇರುತ್ತೆ. ಬ್ರೈನ್ಗೆ ಆಕ್ಸಿಜನ್ ಸಪ್ಲೈ ಅನ್ನುವಂಥದ್ದು ಜಾಸ್ತಿ ಆಗ್ತಾ ಇರುತ್ತೆ ಆ್ಯಂಡ್ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಅನ್ನುವಂಥದ್ದು ಅದ್ಭುತವಾಗಿ ಆಗ್ತಾ ಬರುತ್ತೆ. ಇನ್ನು ಬ್ಲಡ್ ಸರ್ಕ್ಯುಲೇಷನ್ ಆದಂಗೆ ನಮಗೆ ಹೊಸ ರೀತಿಯಾದಂತಹ ಎನರ್ಜಿ ಅನ್ನೋದು ಸಹ ಸಿಗ್ತಾ ಬರುತ್ತೆ. ಎಲ್ಲೆಲ್ಲಿ ನಮ್ಮ ಆಕ್ಸಿಜನೇಟೆಡ್ ಬ್ಲಡ್ ಸಪ್ಲೈ ಆಗುತ್ತಲ್ವ, ಅಲ್ಲೆಲ್ಲ ನಮಗೆ ಆ್ಯಕ್ಟಿವ್ ಆಗಿರುವಂತಹ ಒಂದು ಫೀಲ್ ಅನ್ನುವಂಥದ್ದು ಕೊಡ್ತಾ ಬರುತ್ತೆ. ಇನ್ನು ನಮ್ಮ ರೋಗ ನಿರೋಧಕ ಶಕ್ತಿ, ಅಂದರೆ ಇಮ್ಯೂನ್ ಸಿಸ್ಟಮ್ ಅನ್ನುವಂಥದ್ದು ಸಹ ಬೂಸ್ಟ್ ಆಗ್ತಾ ಬರುತ್ತೆ. ಮೇಜರ್ ಫ್ಯಾಕ್ಟರ್ ಏನಪ್ಪ ಅಂದರೆ, ನಮಗೆ ಇಲ್ಲಿ ಮೂಡಲ್ಲಿ, ಅಂದರೆ ನಮ್ಮ ಒಂದು ನಾಸ್ಟ್ರಿಲ್ಸಲ್ಲಿ ಏನಂತೀವಿ, ಅಲ್ಲಿ ಆಲ್ ಫ್ಯಾಕ್ಟರಿ ನರ್ವ್ ಅಂತ ಇರುತ್ತೆ. ಈ ಆಲ್ ಫ್ಯಾಕ್ಟರಿ ನರ್ವ್ ಅನ್ನುವಂಥದ್ದು ಸಹ ತುಂಬ ಚೆನ್ನಾಗಿ ಜಾಗೃತ ಅವಸ್ಥೆಗೆ ಬರ್ತಾ ಹೋಗುತ್ತೆ, ಆ್ಯಕ್ಟಿವೇಟ್ ಆಗ್ತಾ ಹೋಗುತ್ತೆ. ಇದನ್ನೆಲ್ಲ ನಾವು ಯಾಕೆ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಅಂತ ಹೇಳಿದರೆ, ಇದು ಸುಮ್ಮನೆ ಒಂದು ನಂಬಿಕೆ ಅನ್ನೋ ಥರದ ಒಂದು ಅಭ್ಯಾಸ ಆಗಬಾರ್ದಲ್ವ. ಪ್ರಾಕ್ಟಿಕಲಿ ಎಷ್ಟು ಡಿವೈಡ್ ಮಾಡಿದ್ದಾರೆ ಅಂತ ಹೇಳಿದರೆ, ನಾವು ಎಷ್ಟು ಡಿಸೆಕ್ಷನ್ ಮಾಡ್ತಾ ಹೋಗ್ತೀವೋ ಅಷ್ಟು ಆಳಕ್ಕೆ ಒಂದು ಇನ್ಫಾರ್ಮೇಷನ್ನ ಗ್ರಹಿಸ್ಕೊಳ್ತಾ ಹೋಗ್ತೀವಿ ಸ್ನೇಹಿತರೆ. ಆಗಿರೋದ್ರಿಂದ ಪ್ರತಿಯೊಂದು ಯೋಗದ ಅಭ್ಯಾಸವೂ ಕೂಡ ಅದರದ್ದೇ ಆಗಿರುವಂತಹ ಒಂದಿಷ್ಟು ಪ್ರಭಾವವನ್ನು ನಮ್ಮ ದೇಹದ ಮೇಲೆ ಕೊಡ್ತಾ ಹೋಗುತ್ತೆ. ಇನ್ನು ಯಾವ ಏಜ್ನವ್ರು ಮಾಡಬೇಕು ಈ ಒಂದು ಪ್ರಾಣಾಯಾಮದ ಅಭ್ಯಾಸವನ್ನು ಅಂತ ನೀವೇನಾದರೂ ಕೇಳಿದರೆ, ಇದಕ್ಕೆ ಏಜ್ ಬಾರ್ ಅನ್ನುವಂಥದ್ದು ಯಾವುದೇ ರೀತಿಯಾದಂತಹ ಏಜ್ ಬಾರ್ ಅನ್ನುವಂಥದ್ದು ಈ ಒಂದು ಪ್ರಾಣಾಯಾಮಕ್ಕೆ ಇರೋದಿಲ್ಲ. ಪ್ರಾಣಾಯಾಮವನ್ನು ಯಾರು ಬೇಕಾದರೂ ಸಹ ಮಾಡ್ಬೋದು. ಯಾವ ಸ್ಥಿತಿಯಲ್ಲಿ ಮಾಡಬೇಕು ಅಂದಿದ್ರೆ ಅಂತ ಎಷ್ಟೊಂದು ಜನಕ್ಕೆ ಪ್ರಶ್ನೆ ಬರುತ್ತೆ. ನೀವು ಸುಖಾಸನದಲ್ಲಿ ಕೂತು ಮಾಡಿದ್ರೆ ನಿಮಗೆ ಕಂಫರ್ಟಬಲ್ ಆಗಿರುತ್ತೆ ಅಂತ ಹೇಳಿದ್ರೆ, ಖಂಡಿತವಾಗಿಯೂ ಸಹ ಸುಖಾಸನದಲ್ಲಿ ಅಭ್ಯಾಸ ಮಾಡಿ, ವಜ್ರಾಸನದಲ್ಲಿ ಅಭ್ಯಾಸ ಮಾಡಿ, ಮತ್ತು ಪದ್ಮಾಸನವನ್ನು ಧಾರಣೆಯನ್ನು ಮಾಡಿಕೊಂಡು ಅಭ್ಯಾಸ ಮಾಡಿ. ನನಗೆ ಮಂಡಿ ನೋವಿದೆ, ನಾನು ಇದನ್ನೂ ಸಹ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಚೇರ್ ಮೇಲೆ ಕೂತು ಮಾಡಿದರೂ ಸಹ ಉತ್ತಮನೇ. ಆಗಿರೋದ್ರಿಂದ ಪ್ರಾಣಾಯಾಮದ ಅಭ್ಯಾಸಕ್ಕೆ ಯಾವುದೇ ರೀತಿಯಾದಂತಹ ಡಿಸಾರ್ಡರ್ಸ್ ಇರೋದಿಲ್ಲ. ಆ್ಯಂಡ್ ಮೂರನೇದು ಏನಪ್ಪ ಈ ಒಂದು ವಿಡಿಯೋದ ಮೇಜರ್ ಫ್ಯಾಕ್ಟರ್ ಅಂದರೆ, ಊಟ ಮಾಡಿದ ಮೇಲೆ ಪ್ರಾಣಾಯಾಮದ ಅಭ್ಯಾಸವನ್ನು ಮಾಡ್ಬೋದಾ? ಅಫ್ಕೋರ್ಸ್ ಮಾಡ್ಬೋದು, ಖಂಡಿತವಾಗಿಯೂ ಸಹ ನೀವು ಮಾಡ್ಬೋದು. ಪ್ರಾಣಾಯಾಮ ಅನ್ನುವಂಥದ್ದು ಏನಿದೆ ಅಲ್ವಾ, ಊಟ ಆದ ನಂತರ ನೀವು ಅಭ್ಯಾಸ ಮಾಡುವುದು 2 ಪ್ರಾಣಾಯಾಮವನ್ನು ಹೊರತುಪಡಿಸಿ, ಒಂದು ಕಪಾಲಭಾತಿ ಮತ್ತು ಒಂದು ಅಪಸ್ಥಿತ ಪ್ರಾಣಾಯಾಮ. ಇವೆರಡು ಪ್ರಾಣಾಯಾಮವನ್ನು ಹೊರತುಪಡಿಸಿ ಬೇರೆ ಎಲ್ಲ ಪ್ರಾಣಾಯಾಮದ ಅಭ್ಯಾಸವನ್ನು ಸಹ ನೀವು
ಮಾಡ್ಬೋದು. ಸೊ ಇದರಲ್ಲಿ ಯಾವುದೇ ರೀತಿಯಾದಂತಹ ಡಿಸ್ಅಡ್ವಾಂಟೇಜಸ್ ಅನ್ನುವಂಥದ್ದು ಇರೋದು. ಯಾಕೆ 2 ಪ್ರಾಣಾಯಾಮವನ್ನು ಮಾಡಬಾರ್ದು ಅಂತ ಹೇಳಿದರೆ, ಇವೆರಡೂ ಪ್ರಾಣಾಯಾಮದಲ್ಲಿ ನಾವು ಅಬ್ಡಾಮಿನಲ್ ಮಸಲ್ಸ್ ಮೇಲೆ ನಾವು ಜಾಸ್ತಿ ಪ್ರೆಷರನ್ನು ಕೊಡ್ತಾ ಹೋಗ್ತೀವಿ ಅಲ್ವಾ. ಸೊ ಆಗ ನಮಗೆ ಇಂಪ್ರಾಪರ್ ಆಗಿರುವಂತಹ ಡೈಜೆಷನ್ ಆಗ್ಬೋದಾದಂತಹ ಸಾಧ್ಯತೆಗಳೇ ಹೆಚ್ಚಾಗಿರುತ್ತೆ. ಆಗ ನಮಗೆ ಡೈಜೆಷನ್ ಆಗಲಿಲ್ಲ ಅಂದರೆ ಅಫ್ಕೋರ್ಸ್ ನಮ್ಮ ಎನರ್ಜಿ ಲೆವೆಲ್ ಅನ್ನುವಂಥದ್ದು ಸಹ ಕಡಿಮೆ ಆಗ್ತಾ ಇರುತ್ತೆ. ಸೊ ಆಗಿರೋದ್ರಿಂದ ಆದಷ್ಟು ಪ್ರಾಣಾಯಾಮವನ್ನು ಅಭ್ಯಾಸ ಮಾಡುತ್ತಾ ಬನ್ನಿ. ಯಾವಾಗ ಊಟದ ನಂತರವನ್ನಾದರೂ ಸರಿ, ಊಟ ಆದಮೇಲಾದರೂ ಸರಿ. ಇನ್ನು ಈ ಒಂದು ಪ್ರಾಣಾಯಾಮವನ್ನು ಯಾವ ಸಮಯದಲ್ಲಿ ಮಾಡಬೇಕು, ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಕ್ವಶನ್. ಸೊ ಬೆಳಗ್ಗೆ ಹೊತ್ತು ಮಾಡಿದರೂ ಉತ್ತಮ, ಸಂಧ್ಯಾಕಾಲದಲ್ಲಿ ಮಾಡಿದರೂ ಉತ್ತಮ. ಬೆಳಗ್ಗೆ ಹೊತ್ತು ಅಂತ ಹೇಳಿದರೆ 7:30 ಒಳಗಡೆ ಮಾಡಿದರೆ ಒಂದು ಅದ್ಭುತವಾಗಿರುವಂತಹ ಅಭ್ಯಾಸ ಅಂತಲೇ ನಾನು ಭಾವಿಸ್ತೇನೆ. ಇನ್ನು ಸಂಧ್ಯಾಕಾಲದಲ್ಲಿ ಅಂತ ನೋಡಿದರೆ, ಅಂದರೆ ಸಾಯಂಕಾಲದ ಕಾಲದಲ್ಲಿ ಅಂತ ನೋಡಿದರೆ, ಒಂದು 4:15, 5 ಗಂಟೆ, 6 ಗಂಟೆ, 7:30 ಸಮಯದ ಒಳಗಡೆ ಮಾಡಿದರೆ ಉತ್ತಮ. ಸೊ ಯಾಕೆ ಅಂತ ಹೇಳಿದರೆ, ನಮಗೆ ಒಂದು ಪೀಸ್ಫುಲ್ ಆಗಿರುವಂತಹ ಟೈಮ್ಸ್ ಇರೋದೇ ಆ ಒಂದು ಸಮಯದಲ್ಲಿ ಅಲ್ವಾ. ಸೊ ಎನ್ವಿರಾನ್ಮೆಂಟಲ್ಲೂ ಸಹ ಒಂದು ಶಾಂತಿಯುತವಾಗಿರುವಂತಹ ವಾತಾವರಣ ಇರುತ್ತೆ. ಸೊ ಆಗ ನಮಗೆ ಅದ್ಭುತವಾಗಿರುವಂತಹ ಪ್ರಾಕ್ಟೀಸ್ ಅನ್ನುವಂಥದ್ದು ಆಗ್ತಾ ಇರುತ್ತೆ. ಇನ್ನು ಯಾವ ಪ್ಲೇಸಲ್ಲಿ ಮಾಡಬೇಕು, ಈ ಪ್ರಶ್ನೆ ಎಷ್ಟೊಂದು ಜನರಿಗೆ ಇರುವಂತಹ ಮೇಜರ್ ಪ್ರಶ್ನೆ ಅಂತಲೇ ನಾನು ಭಾವಿಸ್ತೇನೆ. ಸೊ ಯಾವ ಸ್ಥಳದಲ್ಲಿ ಮಾಡಿದರೆ ಉತ್ತಮ? ಪ್ರಾಣಾಯಾಮ ಅನ್ನುವಂಥದ್ದನ್ನು ನೀವು ಪ್ರಕೃತಿಯ ಮಡಿಲಲ್ಲಿ ನಾನು ಮಾಡ್ತೇನೆ ಅನ್ನೋದಾದರೆ ಖಂಡಿತವಾಗಿಯೂ ಸಹ ಅದ್ಭುತವಾಗಿರುವಂತಹ ಪ್ರಭಾವ ಅನ್ನುವಂಥದ್ದು ನಮಗೆ ಸಿಗ್ತಾ ಇರುತ್ತೆ. ನಾವು ಅದನ್ನು ಫೀಲ್ ಮಾಡ್ಬೋದು. ಆ್ಯಂಡ್ ಪ್ರಾಣಾಯಾಮ ಮಾಡಬೇಕಾದ್ರೆ ನಮಗೆ ಸುತ್ತಲೂ ಸಹ ಇರುವಂತಹ ವಾತಾವರಣ ಹೈಜಿನ್ ಆಗಿದ್ದರೆ ಉತ್ತಮ. ನಾವು ಪ್ರಾಣಾಯಾಮಕ್ಕೆ ಕೂರಬೇಕಾಗಿರುವಂತಹ ಆಸನದ ಕೆಳಗಡೆ, ಅಂದರೆ ನಮ್ಮ ಕೆಳಗಡೆ ನಾವು ಒಂದು ಮ್ಯಾಟನ್ನು ಹಾಸಿದರೆ ಉತ್ತಮ. ಪ್ರಾಣಾಯಾಮ ಮಾಡ್ತಿರುವಂತಹ ಸ್ಥಳ ಅನ್ನುವಂಥದ್ದು ಶುಭ್ರವಾಗಿರಬೇಕು. ಆಮೇಲೆ ನಮ್ಮ ಬಟ್ಟೆ ಅನ್ನುವಂಥದ್ದು ಸಹ ಲೈಟ್ ವೇಟೆಡ್ ಆಗಿರಬೇಕಾಗಿರುವಂಥದ್ದು ಸ್ನೇಹಿತರೆ. ಇನ್ನು ಈ ಒಂದು ಪ್ರಾಣಾಯಾಮ ಮಾಡುವಂತಹ ಸಮಯದಲ್ಲಿ ಸಹಜವಾಗಿ ನಮಗೆ ಯಾವುದೇ ರೀತಿಯಾದಂತಹ ಡಿಸ್ಟರ್ಬೆನ್ಸ್ ಇಲ್ಲದೆ ಇದ್ದರೆ ಉತ್ತಮವಾಗಿರುವಂತಹ ಒಂದು ಲಾಭ ಅನ್ನುವಂಥದ್ದು ಸಿಗ್ತಾ ಇರುತ್ತೆ. ಆಗ ನಮಗೆ ಮೈಂಡ್ ಅನ್ನುವಂಥದ್ದು ಕಾಮ್ ಆಗುತ್ತೆ ಆ್ಯಂಡ್ ಮನಃಶಾಂತಿ ಅನ್ನುವಂಥದ್ದು ಸಹ ದೊರೀತಾ ಇರುತ್ತೆ. ಸೊ ಇದಿಷ್ಟು ಇವತ್ತಿನ ಒಂದು ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ನೀವು ಒಂದು ಲೈಕ್ ಮಾಡಿ. ಆ್ಯಂಡ್ ಪ್ರಾಣಾಯಾಮದಲ್ಲಿ ಸುಮಾರು ಟೈಪ್ಸ್ ಇದೆ ಸ್ನೇಹಿತರೆ. ನೀವು ಭ್ರಾಮರಿ, ಉಜ್ಜಯಿ ಪ್ರಾಣಾಯಾಮ, ಬಸ್ತಿತ ಪ್ರಾಣಾಯಾಮ, ಅನುಲೋಮ ವಿಲೋಮ, ಕಪಾಲಭಾತಿ, ನಾಡಿ ಶುದ್ಧಿ, ನಾಡಿ ಶೋಧನ, ಸದಂತ, ಶೀತಲಿ, ಶೀತಚಾರಿ. ಸೊ ಸುಮಾರು ವೆರೈಟೀಸ್ ಇದೆ. ಸೊ ನೀವೇನಾದರೂ ಆ ಒಂದು ಪ್ರಾಣಾಯಾಮವನ್ನು ಎಕ್ಸ್ಪ್ಲೇನ್ ಮಾಡಿ ಅಂತ ನೀವೇನಾದರೂ ಕಮೆಂಟ್ ಮಾಡಿದರೆ ಖಂಡಿತವಾಗಿಯೂ ಸಹ ಮುಂದಿನ ಒಂದು ವಿಡಿಯೋದಲ್ಲಿ ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತೇನೆ. ಆ್ಯಂಡ್ ಈ ಒಂದು ವಿಡಿಯೋನ ಲೈಕ್ ಮಾಡ್ತಾ ಹೋಗಿ, ನಿಮ್ಮ ಸ್ನೇಹಿತರ ಜೊತೆ ಹಂಚ್ಕೊಳ್ತಾ ಹೋಗಿ. ತುಂಬ ಇನ್ಫಾರ್ಮೇಟಿವ್ ಆಗಿರುವಂತಹ ವಿಡಿಯೋ ಆಗಿರೋದ್ರಿಂದ ಆಲ್ಮೋಸ್ಟ್ ಎಲ್ಲ ಯೋಗ ಸ್ನೇಹಿತರು ಏನಿದ್ದೀರಾ ಆದಷ್ಟು ಈ ಒಂದು ವಿಡಿಯೋನ ಸಪೋರ್ಟ್ ಮಾಡ್ತಾ ಬನ್ನಿ. ನಿಮ್ಮ ಒಂದಿಷ್ಟು ವಾಟ್ಸಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡ್ತಾ ಬನ್ನಿ. ಸೊ ಈ ಒಂದು ಪ್ರಾಣಾಯಾಮದ ಇನ್ಫಾರ್ಮೇಟಿವ್ ವಿಡಿಯೋ ಅವ್ರಿಗೂ ಸಹ ತಲುಪಲಿ. ಅವರು ಸಹ ಅಭ್ಯಾಸದಲ್ಲಿ ಬದಲಾವಣೆಯನ್ನು ತಪ್ಪು ಮಾಡ್ತಾ ಇದ್ದಾರೆ, ಒಂದಿಷ್ಟು ಬದಲಾವಣೆ ತರಲಿಕ್ಕೆ ಸಾಧ್ಯ ಆಗುತ್ತೆ ಈ ಒಂದು ವಿಡಿಯೋನ ನೋಡೋದ್ರಿಂದ ಅಂತ ಹೇಳ್ತಾ. ಸೊ ಆದಷ್ಟು ವಿಡಿಯೋನ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಯಾವುದೇ ರೀತಿಯಾದಂಥ ಚಾರ್ಜಸ್ ಇಲ್ಲ. ಕೆಳಗಡೆ ಇರುವಂತಹ ಸಬ್ಸ್ಕ್ರಿಪ್ಷನ್ ಅಂದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಸಾಕು, ಮುಂದೆ ಹಾಕುವಂಥ ಪ್ರತಿ ವಿಡಿಯೋ ನೇರವಾಗಿ ನಿಮಗೆ ತಲುಪೋದಕ್ಕೆ ಸಹಕಾರ ಆಗುತ್ತೆ ಅಂತ ಹೇಳ್ತಾ, ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಜೈ ಹಿಂದ್, ವಂದೇ ಮಾತರಂ, ಜೈ ರಾಮಕೃಷ್ಣ.